ಮುಂದುವರೆದ ದಾರ. ಅಂಗಡಿ ತೆರೆದು 6 ತಿಂಗಳಾಗಿತ್ತು. ಮಾಂಗಲ್ಯ ಬಂಧನ ಬೈ ಅನು ಅನ್ನೋ ಬೋರ್ಡ್ ಇಂದಿರಾನಗರದ ಆ ಚಿಕ್ಕ ಗಲ್ಲಿಯಲ್ಲಿ ಎಲ್ಲರ ಗಮನ ಸೆಳೆಯುತ್ತಿತ್ತು. ಆದರೆ ಒಳಗೆ ಬರುವವರು ಕಡಿಮೆ. ಜನರಿಗೆ ಅನುಮಾನ. ಅರಿಶಿನ ದಾರಕ್ಕೆ ತಾಳಿನಾ? ಇದು ಎಷ್ಟು ದಿನ ಬರುತ್ತೆ? ಡೈಮಂಡ್ ಇಲ್ವಾ? ಈಗ ಯಾರು ಹಳದಿ ದಾರ ಕಟ್ಟಿಕೊಳ್ಳುತ್ತಾರೆ? 2 ಗ್ರಾಂ ತಾಳಿನಾ? ನಮ್ಮ ಸಂಬಂಧಿಕರು ಏನು ಅಂದುಕೊಳ್ಳುತ್ತಾರೆ? ಬೆಂಗಳೂರಿನ ಮಾಡರ್ನ್ ವಧುಗಳಿಗೆ ಅನು ಹೇಳುತ್ತಿದ್ದ ಕತೆ ಇಷ್ಟ ಆಗುತ್ತಿತ್ತು. ಆದರೆ ಅತ್ತೆ ಮನೆಗೆ ಹೆದರಿ ದೊಡ್ಡ ಚಿನ್ನದ ಅಂಗಡಿಗಳಿಗೆ ಹೋಗುತ್ತಿದ್ದರು. ಒಂದು ದಿನ ಅಂಗಡಿ ಬಾಗಿಲು ಮುಚ್ಚುವ ಸಮಯಕ್ಕೆ ಒಬ್ಬ ಹುಡುಗಿ ಅಳುತ್ತಾ ಬಂದಳು. ಹೆಸರು ಶ್ರೇಯಾ. ಮರುದಿನವೇ ಅವಳ ಮದುವೆ. ಅಕ್ಕ, ನನ್ನ ಮದುವೆ ನಾಳೆ. ನಾನು ನನ್ನ ಬಾಯ್ಫ್ರೆಂಡ್ ಜೊತೆ ಓಡಿ ಹೋಗಿ ಮದುವೆ ಆಗ್ತಾ ಇದ್ದೀನಿ. ನಮ್ಮ ಮನೆಯವರು ಒಪ್ಪಿಲ್ಲ. ನಮ್ಮ ಹತ್ತಿರ ದುಡ್ಡಿಲ್ಲ. ಒಂದು ತಾಳಿ ಬೇಕು, ಆದರೆ ದುಡ್ಡಿಲ್ಲ. ಅನು ಅವಳನ್ನು ಒಳಗೆ ಕರೆದು ಕೂರಿಸಿದಳು. ಕಾರ್ತಿಕ್ ಕೂಡ ಅಲ್ಲೇ ಇದ್ದ. ಅನು ಯಾವುದೇ ದುಡ್ಡು ತೆಗೆದುಕೊಳ್ಳದೆ ತನ್ನ ಮೊದಲ ವಿನ್ಯಾಸದ ಒಂದು ತಾಳಿಯನ್ನು, ಆ 2 ಗ್ರಾಂನ ಅರಿಶಿನ ದಾರದ ತಾಳಿಯನ್ನು ಅವಳ ಕೊರಳಿಗೆ ಹಾಕಿ ಹೇಳಿದಳು, ಇದು ನನ್ನ ಅಜ್ಜಿಯ ಆಶೀರ್ವಾದ. ಇದನ್ನು ಕಟ್ಟಿಕೊಂಡು ಹೋಗು. ದುಡ್ಡು ಬಂದಾಗ ಕೊಡು, ಇಲ್ಲದಿದ್ದರೆ ಬೇಡ. ಶ್ರೇಯಾ ಅಳುತ್ತಾ ಹೋದಳು. ಕಾರ್ತಿಕ್ ಕೇಳಿದ, ಇದು ಬಿಸಿನೆಸ್ ಅಲ್ಲ ಅನು, ಇದು ಚಾರಿಟಿ ಆಗುತ್ತೆ. ಅನು ನಕ್ಕಳು, ಬಿಸಿನೆಸ್ ದಾರದಿಂದ ಶುರುವಾಗಲ್ಲ, ಬಂಧದಿಂದ ಶುರುವಾಗುತ್ತೆ. ಮರುದಿನ ಬೆಳಗ್ಗೆ ಒಂದು ಆಶ್ಚರ್ಯ ನಡೆಯಿತು. ಶ್ರೇಯಾ ತನ್ನ ಮದುವೆ ಫೋಟೋವನ್ನು ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ದಳು. ಫೋಟೋ ಕೆಳಗೆ ಬರೆದಿದ್ದಳು, ನನ್ನ ಬಳಿ 30 ಲಕ್ಷದ ಚಿನ್ನ ಇರಲಿಲ್ಲ, ಆದರೆ ನನಗೆ ಒಂದು 100 ವರ್ಷದ ಆಶೀರ್ವಾದ ಸಿಕ್ಕಿತು. ಥ್ಯಾಂಕ್ ಯು ಮಂಗಲ್ಯ ಬ್ಯಾಂಡ್ ಹ್ಯಾನ ಸ್ಟೋರ್. ಆ ಫೋಟೋ ವೈರಲ್ ಆಯ್ತು. ಒಂದೇ ದಿನದಲ್ಲಿ 10,000 ಶೇರ್. ಬೆಂಗಳೂರಿನ ಎಲ್ಲಾ ಪತ್ರಿಕೆಗಳು ಅನುಳ ಅಂಗಡಿಗೆ ಬಂದರು. ಅರಿಶಿನ ದಾರದ ಕ್ರಾಂತಿಯ ಅಂತ ಹೆಡ್ಲೈನ್ ಹಾಕಿದರು. ಮುಂದಿನ 1 ತಿಂಗಳಲ್ಲಿ 200 ಆರ್ಡರ್. ಅನುಗೆ ನಿದ್ದೆ ಇರಲಿಲ್ಲ. ಪ್ರತಿ ತಾಳಿಯ ಹಿಂದೆ ಅವಳು ಒಂದು ಕತೆ ಬರೆಯುತ್ತಿದ್ದಳು. ಕೆಲವು ತಾಳಿಗೆ ಅಜ್ಜಿಯ ಹೆಸರು ಕಮಲ, ಕೆಲವಕ್ಕೆ ಕಾರ್ತಿಕ್ ಅಜ್ಜಿಯ ಹೆಸರು ಸಾವಿತ್ರಿ. ಇದೇ ಸಮಯಕ್ಕೆ ಧಾರವಾಡದಿಂದ ಫೋನ್ ಬಂತು. ಅಜ್ಜಿ ಕಮಲಮ್ಮನಿಗೆ ತುಂಬಾ ಸುಸ್ತಾಗಿದೆ ಅಂತ. ಅನು ಮತ್ತು ಕಾರ್ತಿಕ್ ರಾತ್ರೋರಾತ್ರಿ ಧಾರವಾಡಕ್ಕೆ ಹೊರಟರು. ಅಜ್ಜಿ ಹಾಸಿಗೆಯಲ್ಲಿ ಮಲಗಿದ್ದರು. ಮಾತು ಬರುತ್ತಿರಲಿಲ್ಲ. ಅನು ಅಜ್ಜಿಯ ಕೈ ಹಿಡಿದಳು. ಅಜ್ಜಿ ನಿಧಾನವಾಗಿ ತನ್ನ ಕೊರಳಲ್ಲಿದ್ದ ಆ 50 ವರ್ಷ ಹಳೆಯ ಅರಿಶಿನದ ದಾರವನ್ನು ತೆಗೆದಳು. ಅದು ಈಗ ತುಂಬಾ ಹಳೆಯದಾಗಿತ್ತು, ನೂಲು ನೂಲಾಗಿತ್ತು. ಅದನ್ನು ಅನುಳ ಕೈಗೆ ಕೊಟ್ಟಳು. ಅನು ಅಳುತ್ತಾ ಹೇಳಿದಳು, ಅಜ್ಜಿ, ಇದು ನಿನ್ನದು, ನನಗೆ ಬೇಡ. ಅಜ್ಜಿ ಸನ್ನೆಯಿಂದ ಹೇಳಿದಳು, ಇನ್ನು ಇದು ನಿನ್ನ ಮಗಳದ್ದು. ಅದೇ ರಾತ್ರಿ ಕಮಲಮ್ಮ ತೀರಿಕೊಂಡರು. ಸಾಯುವಾಗ ಅವರ ಕೊರಳಲ್ಲಿ ದಾರ ಇರಲಿಲ್ಲ, ಆದರೆ ಮುಖದಲ್ಲಿ ನಗು ಇತ್ತು. ಅಜ್ಜಿಯ ಕೆಲಸ ಮುಗಿದ ನಂತರ ಅನು ಧಾರವಾಡದ ಮನೆಯಲ್ಲಿ ಅಜ್ಜಿಯ ಪೆಟ್ಟಿಗೆ ತೆರೆದಳು. ಅದರಲ್ಲಿ ಒಂದು ಹಳೆಯ ಪತ್ರ ಸಿಕ್ಕಿತು. ಅದು ಕಮಲಮ್ಮ ತನ್ನ ಮಗಳಿಗೆ, ಅಂದರೆ ಅನುಳ ಅಮ್ಮನಿಗೆ ಮದುವೆ ಸಮಯದಲ್ಲಿ ಬರೆದ ಪತ್ರ. ಅದರಲ್ಲಿ ಬರೆದಿತ್ತು, ಮಗಳೇ, ನಿನ್ನ ಅಜ್ಜ ನನಗೆ ಕಟ್ಟಿದ ಈ ದಾರಕ್ಕೆ ಬೆಲೆ ಇಲ್ಲ ಅಂತ ಎಲ್ಲರೂ ಹೇಳಿದರು. ಆದರೆ ಈ ದಾರ ನನಗೆ 3 ವಿಷಯ ಕಲಿಸಿತು. 1, ಗಂಡ ಹೆಂಡತಿ ಅಂದರೆ ಒಬ್ಬರಿಗೊಬ್ಬರು ಕಾವಲುಗಾರರು. 2, ಮದುವೆ ಅಂದರೆ ಒಂದು ದಿನದ ಕಾರ್ಯಕ್ರಮ ಅಲ್ಲ, ಪ್ರತಿದಿನದ ಸಾಧನೆ. 3, ಚಿನ್ನ ಕಪ್ಪಾಗಬಹುದು, ಆದರೆ ನಂಬಿಕೆ ಎಂದೂ ಕಪ್ಪಾಗಬಾರದು. ಅನು ಆ ಪತ್ರವನ್ನು ತನ್ನ ಅಂಗಡಿಯ ಗೋಡೆಯ ಮೇಲೆ ದೊಡ್ಡದಾಗಿ ಫ್ರೇಮ್ ಮಾಡಿಸಿದಳು. 8 ತಿಂಗಳ ನಂತರ ಬೆಂಗಳೂರು. ಅನುಗೆ ಹೆಣ್ಣು ಮಗು ಹುಟ್ಟಿತು. ಮಗುವಿಗೆ ಅಜ್ಜಿಯ ಹೆಸರೇ ಇಟ್ಟರು, ಕಮಲ. ಮಗು ಹುಟ್ಟಿದ 11ನೇ ದಿನ ನಾಮಕರಣ. ಶೇಷಗಿರಿ ಭಟ್ಟರು ಪೂಜೆ ಮಾಡುತ್ತಿದ್ದರು. ಕಾರ್ತಿಕ್ ಮಗಳನ್ನು ತೊಟ್ಟಿಲಲ್ಲಿ ಮಲಗಿಸಿದ್ದ. ಭಟ್ಟರು ಕೇಳಿದರು, ಮಗುವಿಗೆ ಏನು ಉಡುಗೊರೆ ಕೊಡ್ತೀರಿ? ಅನು ತನ್ನ ಕೊರಳಲ್ಲಿದ್ದ 2 ತಾಳಿಗಳನ್ನು ತೋರಿಸಿದಳು. ಒಂದು ಅಜ್ಜಿ ಕೊಟ್ಟ 50 ವರ್ಷ ಹಳೆಯದ್ದು, ಇನ್ನೊಂದು ಕಾರ್ತಿಕ್ ಕಟ್ಟಿದ ಹೊಸದ್ದು. ಅವಳು ಹಳೆಯ ದಾರದಿಂದ ಒಂದು ಸಣ್ಣ ಮಣಿ ತೆಗೆದು, ಹೊಸ ದಾರದಿಂದ ಒಂದು ಸಣ್ಣ ಮಣಿ ತೆಗೆದು, ಎರಡನ್ನೂ ಒಂದು ಸಣ್ಣ ಬೆಳ್ಳಿಯ ದಾರಕ್ಕೆ ಪೋಣಿಸಿದಳು. ಅದನ್ನು ಮಗಳ ಕೈಗೆ ಕಟ್ಟಿದಳು. ಇದು ನಿನ್ನ ಮೊದಲ ಮಾಂಗಲ್ಯ ಅಲ್ಲ ಕಣೆ, ಇದು ನಿನ್ನ ಮೊದಲ ಕವಚ. ಇದು ನಿನಗೆ ಹೇಳುತ್ತೆ, ನೀನು ಒಬ್ಬಂಟಿ ಅಲ್ಲ, ನಿನ್ನ ಹಿಂದೆ 2 ತಲೆಮಾರಿನ ಹೆಣ್ಣು ಮಕ್ಕಳ ಧೈರ್ಯ ಇದೆ ಅಂತ. ಕಾರ್ತಿಕ್ ಕಣ್ಣಲ್ಲಿ ನೀರು. ಅವನು ತನ್ನ ಫೋನಿನಲ್ಲಿ ಫೋಟೋ ತೆಗೆದ.
ಆ ಫೋಟೋವನ್ನು ಅಂಗಡಿಯ ಇನ್ಸ್ಟಾಗ್ರಾಂನಲ್ಲಿ ಹಾಕಿದ. ಕೆಳಗೆ ಬರೆದ, ನಮ್ಮ ಅಂಗಡಿಯ ಅತ್ಯಂತ ದುಬಾರಿ ತಾಳಿ ಇದು. ಇದರ ಬೆಲೆ 0 ಗ್ರಾಂ ಚಿನ್ನ, 100 ವರ್ಷದ ಪ್ರೀತಿ. ಆ ಪೋಸ್ಟ್ಗೆ 1 ಮಿಲಿಯನ್ ಲೈಕ್ ಬಂತು. ಇಂದು ಮಾಂಗಲ್ಯ ಬಂಧನ ಅಂಗಡಿ ಬೆಂಗಳೂರಿನಲ್ಲಿ 3 ಬ್ರಾಂಚ್ ಹೊಂದಿದೆ. ಆದರೆ ಇಂದಿರಾನಗರದ ಮೊದಲ ಅಂಗಡಿಯ ಗೋಡೆಯ ಮೇಲೆ ಇನ್ನೂ ಅದೇ ಹಳದಿ ದಾರದ ಫೋಟೋ ಇದೆ. ಕೆಳಗೆ ಬರೆದಿದೆ, ಚಿನ್ನ ಕಪ್ಪಾಗಬಹುದು, ಬಂಧನ ಎಂದು ಕಪ್ಪಾಗಬಾರದು. ಅನು ಪ್ರತಿದಿನ ಸಂಜೆ ಅಂಗಡಿ ಮುಚ್ಚುವಾಗ ಆ ದಾರಕ್ಕೆ ಕೈ ಮುಗಿಯುತ್ತಾಳೆ. ಅವಳಿಗೆ ಗೊತ್ತು, ವ್ಯಾಪಾರ ದಾರದಿಂದ ನಡೆಯಲ್ಲ, ನಂಬಿಕೆಯಿಂದ ನಡೆಯುತ್ತೆ ಅಂತ.